ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಮಿಸ್ಕ್ಯಾರೇಜ್ ಆದ ತಕ್ಷಣವೇ ಇಮಿಡಿಯೇಟಾಗಿ ಟ್ರೈ ಮಾಡಿದ್ರೆ ಪ್ರೆಗ್ನೆಂಟ್ ಆಗ್ತಾರೆ ಅನ್ನೋದು ನಿಜಾನ? ಅಂದರೆ ಮಿಸ್ಕ್ಯಾರೇಜ್ ಆದ ಕೂಡಲೇ ಮಿಸ್ಕ್ಯಾರೇಜ್ ಆಗಿದೆ ಅಂತಂತಂದರೆ ಏನಾದರೂ ಪ್ರಾಬ್ಲಮ್ ಇರಬಹುದು ಅನ್ನೋದು ಯೂಶ್ವಲ್ ಅಲ್ವಾ? ಸೊ ಮಿಸ್ಕ್ಯಾರೇಜ್ ಆದ ತಕ್ಷಣ ಇಮಿಡಿಯೇಟಾಗಿ ಪ್ರಯತ್ನ ಪಟ್ಟರೆ ಪ್ರೆಗ್ನೆಂಟ್ ಆಗ್ತಾರೆ ಆ್ಯಂಡ್ ಹೆಲ್ದಿ ಬೇಬಿ ಅಂದರೆ ಆರೋಗ್ಯವಾಗಿರುವಂತಹ ಮಗು ಹುಟ್ಟುತ್ತೆ ಅಂತ ಹೇಳ್ತಾರೆ. ನಿಜಾನ ಅಂತಂತ ಹೇಳಿನೇ ಇವತ್ತಿನ ವಿಡಿಯೋ. ಬಟ್ ಈ ಕ್ವಶನಿಗೆ ಉತ್ತರ ನನ್ನ ಕೇಸಲ್ಲಿ ಇಟ್ ವಾಸ್ ವೆರಿ ಟ್ರೂ. ಆಯಿತಾ, ನನಗೆ ಆ್ಯಕ್ಚುಲಿ ಮಿಸ್ಕ್ಯಾರೇಜ್ ಆಗಿದ್ದು ನನಗೆ ಇನ್ನೊಂದು 5th ಮಂತ್ ಸ್ಟಾರ್ಟ್ ಆಗೋದಕ್ಕೆ ನನಗೊಂದು 4 days ಏನೋ ಇತ್ತು ಅಷ್ಟೇ. ಆಯಿತಾ, ಅಂದರೆ 4 months ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು. ಒಂದು 4 daysಗೆ 5th month ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಮಿಸ್ಕ್ಯಾರೇಜ್ ಆದಮೇಲೆ ಅದು ಫುಲ್ ಟ್ರಾಮಾ. ಅದಾದಮೇಲೆ ಡಾಕ್ಟರ್ಸ್ ಹೇಳಿದರು 4th month ಅಂತಂದರೆ ಸೆಕೆಂಡ್ ಟ್ರೈಮೆಸ್ಟರ್ ಅಲ್ವಾ, ಸೊ ನೀವು ಅಟ್ಲೀಸ್ಟ್ ಸ್ವಲ್ಪ ಗ್ಯಾಪ್ ಕೊಡಬೇಕು, ಒಂದು 6 ತಿಂಗಳು ಗ್ಯಾಪ್ ಕೊಡಿ ಅಂತಲೇ ನನಗೆ ಹೇಳಿದ್ದು. ನಾನು ತೋರಿಸಿದ ಡಾಕ್ಟ್ರು ಮಾತ್ರ ನನಗೆ ಹೇಳಿದ್ದು 6 ತಿಂಗಳು ಗ್ಯಾಪ್ ಕೊಡಿ, ಆಮೇಲೆ ಟ್ರೈ ಮಾಡಿ ಅಂತಂತ ಹೇಳಿದರು. ನನಗೇನು ಅಂತಂತಂದರೆ ಹಂಗೆ PCOD, ಆಮೇಲೆ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ದು ಕನ್ಸೀವ್ ಆಗಿದ್ದೀನಿ ಆ್ಯಂಡ್ ಮತ್ತೆ ತಿರ್ಗಾ ಕನ್ಸೀವ್ ಆಗ್ತೀನಾ ಅನ್ನೋದೇ ದೊಡ್ಡ ಕ್ವಶನ್. ಓಕೆ, ಸೊ ಹಾಗಾಗಿ ಡಾಕ್ಟರ್ಸ್ ಎಲ್ಲ ಮಂತ್ಲಿ ನನ್ನ ಪೀರಿಯಡ್ಸ್ ಎಲ್ಲ ರೆಗ್ಯುಲರ್ ಬರ್ತಿರ್ಲಿಲ್ಲಲ್ಲ, ಸೊ ಹಾಗಾಗಿ ಪೀರಿಯಡ್ಸ್ ಬರೋದಕ್ಕೆ ಅಂತ ಹೇಳಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದರು. ಸೊ ಯಾವಾಗ ತೊಗೋಬೇಕು ಎಲ್ಲನೂ ಹೇಳಿ ಕಳಿಸ್ಬಿಟ್ಟಿದ್ರು. ಬಟ್ ನಾನು ನಮ್ಮ ಅಮ್ಮಂಗೆ ಹೇಳಿದವಾಗ ನಮ್ಮಮ್ಮ ಹೇಳಿದ್ದು ಒಂದೇ ಒಂದು, ಹೀಗೆ ಮಿಸ್ಕ್ಯಾರೇಜ್ ಆದ ತಕ್ಷಣವೇ ಇಮಿಡಿಯೇಟಾಗಿ ಕನ್ಸೀವ್ ಆಗೋವಂತಹ ಚಾನ್ಸಸ್ ತುಂಬ ಇರುತ್ತೆ, ನೀನು ದಯವಿಟ್ಟು ಮೆಡಿಸಿನ್ ತೊಗೊಳೋದಕ್ಕೆ ಹೋಗಬೇಡ, ಟ್ರೈ ಮಾಡಿ, ಆಗುವಾಗಲಿ. ಆಯಿತಾ, ನಿಮ್ಗೆ ಇಷ್ಟು ವರ್ಷವೇ ಆಗಿಲ್ಲ, ಏನೂ ಪ್ರೊಟೆಕ್ಷನ್ ಏನೂ ಯೂಸ್ ಮಾಡಿಲ್ಲ ಅಂದ್ರೂ ಆಗಿಲ್ಲ ಅಲ್ವಾ? ನಾವು ಟ್ರೈ ಮಾಡಿದ್ರು ಅಷ್ಟು ವರ್ಷ ಮಾಡಿದ್ರೂ ನಮ್ಗೆ ಆಗಿರಲಿಲ್ಲ. ಸೊ ಅಷ್ಟು ವರ್ಷನೇ ಆಗಿಲ್ಲ, ಏನು ಒಂದು 6 monthsಲ್ಲಿ ಆಗಿಬಿಡುತ್ತಾ? ಆ ಥರ ಆಗಬಾರ್ದು ಅನ್ನೋದಿತ್ತು ಅವಾಗ. ಆಗೋದಿಲ್ಲ. ಸೊ ಯೂಶ್ವಲಾಗಿ ಮಿಸ್ಕ್ಯಾರೇಜ್ ಆದಮೇಲೆ ವಿದಿನ್ 2 months ಕನ್ಸೀವ್ ಆಗುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನೀನು ಯಾವುದೇ ಕಾರಣಕ್ಕೂ ಟ್ಯಾಬ್ಲೆಟ್ ತೊಗೋಬೇಡ ಅಂತಂತ ಹೇಳಿದರು. ನಮ್ಮ ಅಮ್ಮನ ಮಾತು ಯಾವ ಮಾತು ಕೇಳಿದ್ದೀನೋ ಇಲ್ಲೋ ಗೊತ್ತಿಲ್ಲ, ಇದನ್ನು ಮಾತ್ರ ಕೇಳಿದೆ. ಸೊ ದ್ಯಾಟ್ ನಾನು ಕನ್ಸೀವ್ ಆಗಿ ನನಗೆ ನನ್ನ ಮಗಳು ಹುಟ್ಟಿದ್ದು. ಓಕೆ, ಸೊ ಹಾಗಾಗಿ ನನ್ನ ಕೇಸಲ್ಲಂತೂ ಸತ್ಯ. ಸೊ ಯಾವ ಪರ್ಟಿಕ್ಯುಲರ್ ಆಸ್ಪೆಕ್ಟ್, ಯಾವ ಪರ್ಟಿಕ್ಯುಲರ್ ಎಕ್ಸಾಂಪಲಲ್ಲಿ ಇದು ಸತ್ಯ ಆಗಬಹುದು ಅನ್ನೋದೇ ಇವತ್ತಿನ ವಿಡಿಯೋ. ಓಕೆ, ಮತ್ತೆ ತಡ ನೋಡೋಣ ಬನ್ನಿ. ಸೊ ಮಿಸ್ಕ್ಯಾರೇಜ್ ಆದವಾಗ ಒಬ್ಬೊಬ್ಬ ಹೆಣ್ಮಗಳ ಮನಸ್ಥಿತಿ ಒಂದೊಂದು ಥರವಾಗಿರುತ್ತೆ. ಆಯಿತಾ, ಕೆಲವೊಂದಿಷ್ಟು ಜನಕ್ಕೆ ನನಗೆ ಇಮಿಡಿಯೇಟಾಗಿ ಕನ್ಸೀವ್ ಆಗಬೇಕು ಅನ್ನೋದಿರುತ್ತೆ, ಅಂದರೆ ನನ್ನ ಥರ. ಆಯಿತಾ, ನನಗೆ ಮಿಸ್ಕ್ಯಾರೇಜ್ ಆದ ತಕ್ಷಣವೇ ಇಮಿಡಿಯೇಟಾಗಿ ನನಗೆ ಮಗು ಬೇಕೇ ಬೇಕು, ನನ್ನ ಹೆಲ್ತು, ನನ್ನ ಬಾಡಿ ಅದೆಲ್ಲ ಏನು ಮ್ಯಾಟ್ರ್ ಅಲ್ಲ, ನನಗೆ ಮಗು ಬೇಕು ಅನ್ನೋದು ನನಗಿದ್ದು. ಸೊ ಈ ಥರ ಕೆಟಗರಿನವರು ಒಂದು ಸ್ವಲ್ಪ ಜನ ಇರ್ತಾರೆ. ಇನ್ನು ಸ್ವಲ್ಪ ಜನಕ್ಕೆ ಆ ಟ್ರಾಮಾಯಿಂದ ಹೊರಗಡೆ ಬರೋದಕ್ಕೇ ಟೈಮ್ ಬೇಕಿರುತ್ತೆ. ಆಯಿತಾ, ರಿಕವರಿ ಅಷ್ಟು ಬೇಗ ರಿಕವರ್ ಆಗಲ್ಲ. ಇನ್ನು ಕೆಲವೊಂದಿಷ್ಟು ಜನಕ್ಕೆ ಏನು ಬಾಡಿ ಹೀಲ್ ಆಗೋದಕ್ಕೆ, ತಾವು ಹೀಲ್ ಆಗೋದಕ್ಕೆ ನೀಡ್ಸ್ ಟೈಮ್ ಅನ್ನೋದಿರುತ್ತೆ. ಆಯಿತಾ, ಐ ನೀಡ್ ಟೈಮ್ ಅಂತಂತ ಕೆಲವೊಂದಿಷ್ಟು ಜನ ಹೇಳ್ತಾರೆ. ಇನ್ನು ಕೆಲವೊಂದಿಷ್ಟು ಜನ ಏನಂತ ಹೇಳ್ತಾರೆ, ಅಯ್ಯೋ ಆಲ್ರೆಡಿ ಒಂದ್ಸತಿ ಮಿಸ್ಕ್ಯಾರೇಜ್ ಆಯಿತು, ಐ ಡೋಂಟ್ ವಾಂಟ್ ಟು ಟ್ರೈ ಇಟ್ ಅಂತ ಅನ್ನೋವಂತಹ ಮನಸ್ಥಿತಿ. ಆ ಪರ್ಟಿಕ್ಯುಲರ್ ಟೈಮಲ್ಲಿ ನನಗೆ ಬೇಡ ಅನ್ನೋವಂತಹ, ಮತ್ತೆ ಇನ್ನೊಂದು ಸತಿ ಹಾಗೆ ಆಗಿಬಿಟ್ರೆ ಅನ್ನೋವಂತಹ ಭಯ ಇರಬಹುದು. ಆ್ಯಂಡ್ ನನಗೆ ಈ ಥರ ಆಗಬಹುದು, ಐ ಡೋಂಟ್ ವಾಂಟ್ ಟು ಟೇಕ್ ಚಾನ್ಸ್ ಅನ್ನೋವಂಥವ್ರೂ ಇರ್ಬೋದು. ಇನ್ನು ಕೆಲವೊಂದಿಷ್ಟು ಜನ ಡಾಕ್ಟರ್ಸ್ ಮಾತನ್ನು ಫಾಲೋ ಮಾಡೋ ಅಂಥವ್ರು, ಆಯಿತು 6 months ಟ್ರೈ ಮಾಡಬೇಡಿ ಅಂತಂತ ಹೇಳಿದರೆ, ಸೊ 6 months ನಾವು ಟ್ರೈ ಮಾಡೋದು ಬೇಡ ಅನ್ನೋಂಥವ್ರು ಇರ್ತಾರೆ. ಸೊ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಆ್ಯಂಡ್ ದೇರ್ ಪ್ರಯಾರಿಟೀಸ್ ಆ್ಯಂಡ್ ಅವರ ಮನಸ್ಥಿತಿ ಹೇಗಿದೆ ಅನ್ನೋ ಆಧಾರದ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಆಯಿತಾ, ಬಟ್ ಮೋಸ್ಟ್ ಆಫ್ ದಿ ಪೀಪಲ್ ಯಾರಿಗೆಲ್ಲ ಅರ್ಲಿ ಮಿಸ್ಕ್ಯಾರೇಜ್ ಆಗಿರುತ್ತೆ, ಅಂದರೆ ಅರ್ಲಿ ಮಿಸ್ಕ್ಯಾರೇಜ್ ಅಂತಂದರೆ ಫಸ್ಟ್ 3 monthsಲ್ಲಿ ಯಾರಿಗೆಲ್ಲ ಮಿಸ್ಕ್ಯಾರೇಜ್ ಆಗಿರುತ್ತೆ ಅಂಥವರು ಇಮಿಡಿಯೇಟ್ ಅಂತಂತಂದರೆ ಮಿಸ್ಕ್ಯಾರೇಜ್ ಆದ 1 ತಿಂಗಳು ಅಥವಾ 2 ತಿಂಗಳಲ್ಲೇ ಇಮಿಡಿಯೇಟಾಗಿ ಮತ್ತೆ ಕನ್ಸೀವ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕೆ ಅಂತಂತಂದರೆ ತುಂಬ ಸೆಕೆಂಡ್ ಟ್ರೈಮೆಸ್ಟರ್ ಆ್ಯಂಡ್ 3rd ಟ್ರೈಮೆಸ್ಟರ್ವರೆಗೂ ರೀಚ್ ಆಗಿರಲ್ಲ. ಅರ್ಲಿ ಪ್ರೆಗ್ನೆನ್ಸಿ ಅಂತಂತಂದರೆ ಬರೀ 3 months ಒಳಗಡೆಗೆ. ಓಕೆ, ಸೊ ಅಂಥವರಿಗೆ ಕನ್ಸೀವ್ ಆಗುವಂತಹ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ ಇಮಿಡಿಯೇಟಾಗಿ ಟ್ರೈ ಮಾಡಿದವಾಗ. ವೆನ್ ಇಟ್ ಇಸ್ ಲೇಟ್ ಮಿಸ್ಕ್ಯಾರೇಜ್ ಅಂದರೆ ಸೆಕೆಂಡ್ ಟ್ರೈಮೆಸ್ಟರ್ ಮಿಸ್ಕ್ಯಾರೇಜ್ ಆಗಿರ್ಬೋದು, 3rd ಟ್ರೈಮೆಸ್ಟರ್ ಮಿಸ್ಕ್ಯಾರೇಜ್ ಆಗಿರ್ಬೋದು, ಈ ಥರ, ಅಥವಾ ರಿಕರೆಂಟ್ ಮಿಸ್ಕ್ಯಾರೇಜ್ ಆಗಿರಬಹುದು, ಅಂದರೆ ಪದೇ ಮಿಸ್ಕ್ಯಾರೇಜ್ ಆಗ್ತಾ ಇದೆ ಅನ್ನೋ ಅಂತಹ ಸಿಚುವೇಶನ್ ಆಗಿರಬಹುದು, ಅಥವಾ ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಮಿಸ್ಕ್ಯಾರೇಜ್ ಆಗಿರ್ಬೋದು, ಅಥವಾ 3rd ಟ್ರೈಮೆಸ್ಟ್ರಲ್ಲಿ ಮಿಸ್ಕ್ಯಾರೇಜ್ ಆಗಿರ್ಬೋದು. ಈ ಥರ ಆದವಾಗ
ಇನ್ನೊಂದು ಸತಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋಕ್ಕಿಂತ ಮುಂಚೆ ಯಾವ ಕಾರಣಕ್ಕೆ ಮಿಸ್ಕ್ಯಾರೇಜ್ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಓಕೆ, ಅದನ್ನು ತಿಳ್ಕೊಂಡು ಆದಮೇಲೆ ಅದು ಸಾರ್ಟ್ ಔಟ್ ಮಾಡ್ಕೊಂಡಾದಮೇಲೆ ದೆನ್ ಯು ಹ್ಯಾವ್ ಟು ಟ್ರೈ ಫಾರ್ ಪ್ರೆಗ್ನೆನ್ಸಿ. ಸೊ ಹೇಗೆ ತಿಳ್ಕೊಳ್ಳೋದು? ಎಷ್ಟೊಂದು ಟೆಸ್ಟ್ಗಳಿರುತ್ತೆ ಆಯಿತಾ. ಆ ಎಲ್ಲ ಟೆಸ್ಟ್ಗಳನ್ನ ಮಾಡಿದ ಮೇಲೆ ಯಾವ ರೀಸನ್ನಿಂದ ನಿಮಗೆ ರಿಕರೆಂಟ್ ಮಿಸ್ಕ್ಯಾರೇಜ್ ಆಗಿರ್ಬೋದು, ಅಥವಾ ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಅಥವಾ ಥರ್ಡ್ ಟ್ರೈಮೆಸ್ಟ್ರಲ್ಲಿ ಮಿಸ್ಕ್ಯಾರೇಜ್ ಆಗಿದೆ ಅಂತಂದರೆ, ಈ ಮೂರಲ್ಲಿ ಯಾವುದೇ ಆಗಿದ್ರೂ ಟೆಸ್ಟ್ ಮಾಡಿದ ಮೇಲೆ ರೀಸನ್, ಯಾವ ಪರ್ಟಿಕ್ಯುಲರ್ ರೀಸನಿಂದ ನಿಮಗೆ ಈ ಥರ ಆಗಿದೆ ಅನ್ನೋದನ್ನು ತಿಳ್ಕೊಳಕ್ಕಾಗತ್ತೆ. ಓಕೆ, ಸೊ ಯಾವೆಲ್ಲ ಟೆಸ್ಟ್ಗಳು? ಸೊ ಅದರಲ್ಲಿ ಫಸ್ಟ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತಂತಂದರೆ ಎಲ್ಲ ಹಾರ್ಮೋನ್ಸು ನಮ್ಮ ಬಾಡಿನಲ್ಲಿ ಸುಮಾರಷ್ಟು ಹಾರ್ಮೋನ್ಸ್ ಇದೆ. ಸೊ ಎಲ್ಲ ಹಾರ್ಮೋನ್ಸನ್ನು ಚೆಕ್ ಮಾಡ್ತಾರೆ. ಅಂದರೆ ಲೈಕ್ ಪ್ರೊಜೆಸ್ಟ್ರಾನ್ ಆಗಿರ್ಬೋದು, ಈಸ್ಟ್ರೋಜನ್ ಆಗಿರಬಹುದು, ಥೈರಾಯ್ಡ್ ಆಗಿರ್ಬೋದು, ಈ ಥರ ಸುಮಾರಷ್ಟು ಹಾರ್ಮೋನ್ಸು, ಯಾವೆಲ್ಲ ಹಾರ್ಮೋನ್ಸಿಂದ ಪ್ರೆಗ್ನೆನ್ಸಿ ಅಫೆಕ್ಟ್ ಆಗುತ್ತೆ. ಸೊ ಅಂಥ ಎಲ್ಲ ಹಾರ್ಮೋನ್ ಲೆವೆಲ್ಸ್ನ ಫಸ್ಟ್, ದಿಸ್ ಇಸ್ ಬೇರ್ ಮಿನಿಮಮ್. ಓಕೆ, ಇದನ್ನು ಚೆಕ್ ಮಾಡ್ತಾರೆ. ಇದನ್ನ ಬಿಟ್ಟರೆ ನೆಕ್ಸ್ಟ್ ಯೂಟ್ರೈನ್ ಎಬ್ನಾರ್ಮಾಲಿಟೀಸ್ ಏನಾದರೂ ಇತ್ತು ಅಂತಂದರೆ ಚೆಕ್ ಮಾಡ್ತಾರೆ. ಅಂದರೆ ಯೂಟ್ರಸ್, ಗರ್ಭಕೋಶ ಹೇಗಿದೆ, ಅಪಿಯರೆನ್ಸ್ ಚೆನ್ನಾಗಿದೆನಾ, ಒಳಗಡೆ ಏನಾದರೂ ಪ್ರಾಬ್ಲಮ್ ಆಗಿದೆನಾ, ಗಡ್ಡೆಗಳು ಏನಾದರೂ ಆಗಿದೆನಾ, ಲೈಕ್ ಫೈಬ್ರಾಯ್ಡ್ಸ್ ಆಗಿದೆನಾ, ಸಿಸ್ಟ್ ಆಗಿದೆನಾ, ಅಥವಾ ಪಾಲಿಪ್ಸ್ ಏನಾದರೂ ಆಗಿದೆನಾ, ಎಂಡೋಮೆಟ್ರಿಯಮ್ ಅಂತಂದರೆ ಗರ್ಭಾಶಯದ ಒಳಪದರ ಚೆನ್ನಾಗಿದೆನಾ, ಆಮೇಲೆ ಸೆಪ್ಟಮ್ ಏನಾದರೂ ಐತಾ, ಶೇಪ್ ಚೆನ್ನಾಗಿದೆನಾ, ಅಂದರೆ ಬೈಕಾರ್ನೆಟ್ ಯೂಟ್ರಸ್ಸು, ಯೂನಿಕಾರ್ನೆಟ್ ಯೂಟ್ರಸ್ಸು, ಈ ಥರ ಎಲ್ಲ ಇರುತ್ತಲ್ಲ. ಸೊ ಈ ಥರದ್ದು ಏನಾದರೂ ಪ್ರಾಬ್ಲಮ್ ಇದೆನಾ, ಸೊ ಯಾವ ಪರ್ಟಿಕ್ಯುಲರ್ ಶೇಪಲ್ಲಿ ಇರಬೇಕು ಅದೇ ಥರ ಇದೇನೋ ಇಲ್ವೋ ಅನ್ನೋದನ್ನೆಲ್ಲ ಚೆಕ್ ಮಾಡ್ತಾರೆ ಆಯಿತಾ. ಯೂಟ್ರೈನ್ ಎಬ್ನಾರ್ಮಾಲಿಟೀಸ್ ಅಂತಂತಂದರೆ ಇವೆಲ್ಲ ಬರುತ್ತೆ. ನೆಕ್ಸ್ಟು ಆಟೋಇಮ್ಯೂನ್ ಕಂಡೀಷನ್ಸ್. ಓಕೆ, ಅಂದರೆ ನಮ್ಮ ದೇಹದಲ್ಲಿ ಆ್ಯಂಟಿಬಾಡೀಸ್ ರೆಡಿ ಆಗಿಬಿಡುತ್ತೆ ಮಗುವಿನ ವಿರುದ್ಧ ಆಯಿತಾ. ಮಗು ಫಾರ್ಮ್ ಆದ ತಕ್ಷಣವೇ ಇದು ನಮ್ಮ ದೇಹದಲ್ಲ, ಇದನ್ನು ಹೊರಗಡೆ ಹಾಕಬೇಕು ಅಂತ ನಮ್ಮ ದೇಹನೇ, ಅಂದರೆ ತಾಯಿಯ ದೇಹನೇ ಮಗುವಿನ ಹೊರ ಹಾಕೋಕ್ಕೋಸ್ಕರ ಆ್ಯಂಟಿಬಾಡೀಸ್ನ ರೆಡಿ ಮಾಡುತ್ತೆ ಆಯಿತಾ. ಸೊ ಇದರಿಂದನೂ ಅಬೋರ್ಷನ್ಸ್ ಆಗುತ್ತೆ, ಕನ್ಸೀವ್ ಆಗ್ತಾರೆ, ಅಬೋರ್ಷನ್ ಆಗುತ್ತೆ, ಕನ್ಸೀವ್ ಆಗ್ತಾರೆ, ಅಬೋರ್ಷನ್ ಆಗುತ್ತೆ ಆಯಿತಾ. ರಿಕರೆಂಟ್ ಮಿಸ್ಕ್ಯಾರೇಜಸ್. ಓಕೆ, ಸೊ ಆ ಥರ ಆದವರು ಈ ಆಟೋಇಮ್ಯೂನ್ಸ್ ಪ್ರಾಬ್ಲಮ್ಸ್ ಏನಾದರೂ ಇದೆನಾ ಅನ್ನೋದನ್ನು ಚೆಕ್ ಮಾಡಿಸ್ಬೇಕು, ಕಂಡೀಷನ್ಸ್ ಏನಾದರೂ ಇದೆನಾ ಅಂತ. ಇದನ್ನ ಬಿಟ್ಟರೆ ಕ್ಲಾಟಿಂಗ್ ಡಿಸಾರ್ಡರ್ಸ್, ಸುಮಾರಷ್ಟು ಜನಕ್ಕೆ ಬ್ಲಡ್ ಕ್ಲಾಟ್ ಆಗೋವಂತಹ ಪ್ರಾಬ್ಲಮ್ ಇರುತ್ತೆ. ಇದರಿಂದನೂ ಕೂಡ ಮಿಸ್ಕ್ಯಾರೇಜ್ ಆಗುತ್ತೆ. ಸೊ ಏನಂತಂತಂದರೆ ಪ್ಲೆಸೆಂಟಾನೇ ತಾಯಿಗೂ ಮಗುವಿಗೂ ಇರುವಂತಹ ಬ್ರಿಡ್ಜ್. ಸೊ ಆ ಬ್ರಿಡ್ಜಲ್ಲಿ ಇರೋವಂತಹ ನರ್ವ್ಸ್ ಅಂತಂದರೆ ನರಗಳಲ್ಲಿ ಏನಾದರೂ ಬ್ಲಡ್ ಕ್ಲಾಟ್ ಆಗ್ತಾ ಇತ್ತು ಅಂತಂತಂದರೆ ಮಗುವಿಗೆ ಸಮರ್ಪಕವಾಗಿ ಬ್ಲಡ್ ಫ್ಲೋ ಇರೋದಿಲ್ಲ ಆಯಿತಾ. ರಕ್ತ ಪರಿಚಲನೆ ಇರೋದಿಲ್ಲ. ಯಾವಾಗ ರಕ್ತ ಆರಾಮಾಗಿ ಹರ್ಕೊಂಡು ಹೋಗ್ತಾ ಇರಲ್ಲ, ಮಗುವಿಗೆ ಪೂರಕವಾದಂತಹ ಮಗುವಿನ ಬೆಳವಣಿಗೆಗೆ ಪೂರಕವಾಗಿರುವಂತಹ ಅಂಶಗಳು ಸಿಗ್ತಾ ಇರಲ್ಲ. ಸೊ ಇದೇ ಕಾರಣದಿಂದ ಮಗು ಬೆಳವಣಿಗೆ ಆಗದೆ ಬೆಳವಣಿಗೆ ಸ್ಟಾಪ್ ಆಗಿ ಮಿಸ್ಕ್ಯಾರೇಜ್ ಆಗಿರುವಂತಹ ಸಾಧ್ಯತೆಗಳಿರುತ್ತೆ. ಓಕೆ, ಸೊ ಈ ಥರ ಕಂಡೀಷನ್ ಇತ್ತು ಅಂತಂತಂದ್ರೆ, ಬ್ಲಡ್ ಕ್ಲಾಟಿಂಗ್ ಡಿಸಾರ್ಡರ್ಸ್ ಇತ್ತು ಅಂತಂತಂದರೆ ಈ ಟೆಸ್ಟ್ ಮಾಡೋದ್ರಿಂದ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟು ಪ್ಲೆಸೆಂಟಲ್ ಇಶ್ಯೂಸ್ ಏನಾದರೂ, ಪ್ಲೆಸೆಂಟ ಹೆಲ್ದಿಯಾಗಿದೆನೋ ಇಲ್ವೋ ಏನು ಅನ್ನೋದನ್ನೆಲ್ಲ ನೋಡ್ಕೊತಾರೆ. ಆ್ಯಂಡ್ BP, ಶುಗರು ಏನಾದರೂ ಹೈ BP, ಹೈ ಶುಗರ್ ಕಂಡೀಷನ್ ಏನಾದರೂ ಇದೆನಾ, GDM ಏನಾದರೂ ಇದೆನಾ ಅಂದರೆ ಶುಗರ್ ಎಲ್ಲ ಟೆಸ್ಟ್ ಮಾಡ್ತಾರೆ, BP ಎಲ್ಲ ಟೆಸ್ಟ್ ಮಾಡ್ತಾರೆ. ಓಕೆ, ಯೂಟ್ರೈನ್ ಲೈನಿಂಗ್ ತುಂಬ ಹೆಲ್ದಿ ಆಗಿರೋದು ಕೂಡ ಇಂಪಾರ್ಟೆಂಟ್. ರಿಸೆಪ್ಟಿವ್ ಆಗಿರಬೇಕು, ಹೆಲ್ದಿ ಆಗಿರುವಂತಹ ಯೂಟ್ರೈನ್ ಲೈನಿಂಗ್ ಇತ್ತು ಅಂತಂದರೆ ಇಂಪ್ಲಾಂಟೇಷನ್ ಸಕ್ಸಸ್ ಆಗುತ್ತೆ, ಆಮೇಲೆ ಮಗು ಬೆಳವಣಿಗೆ ನೀಟಾಗಿರುತ್ತೆ. ಓಕೆ, ಸೊ ಅದನ್ನು ಬಿಟ್ಟರೆ ಎಮೋಷ್ನಲ್ ರೆಡಿನೆಸ್ ಈಸ್ ಆಲ್ಸೋ ಸೋ ಇಂಪಾರ್ಟೆಂಟ್. ಅಂತಂದರೆ ಎಮೋಷ್ನಲಿ ಯು ಶುಡ್ ಬಿ ರೆಡಿ ಆಯಿತಾ. ನಿಮ್ಗೆ ಆಲ್ರೆಡಿ ಮಿಸ್ಕ್ಯಾರೇಜ್ ಆಗಿದೆ ಅಂತಂತಂದರೆ ಸಿಕ್ಕಾಪಟ್ಟೆ ಟ್ರಾಮಾ ಇರುತ್ತೆ ಆಯಿತಾ. ಅದು ಎಲ್ಲ ರೀತಿಯಿಂದನೂ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು, ಮೆಂಟಲ್ ಆಗಿರಬಹುದು, ಎಲ್ಲ ರೀತಿಯಿಂದನೂ ಸ್ಟ್ರೆಸ್ ಇರುತ್ತೆ. ಸೊ ವೆನ್ ಯು ಆರ್ ರೆಡಿ ದೆನ್ ಓನ್ಲಿ ನಿಮ್ಮ ಬಾಡಿ ಕೋಪಪ್ ಮಾಡುತ್ತೆ ಆಯಿತಾ. ನೆಕ್ಸ್ಟು ಮತ್ತೆ ಕನ್ಸೀವ್ ಆದರೆ ಮಗು ಬೆಳೆಯೋದಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ಯಾವಾಗುತ್ತೆ, ವೆನ್ ಯು ಆರ್ ರೆಡಿ. ಮನ್ಸು ಚೆನ್ನಾಗಿತ್ತು ಅಂತಂತಂದರೆ, ನಿಮ್ಮ ದೇಹ ಚೆನ್ನಾಗಿತ್ತು ಅಂತಂತಂದರೆ ಮಾತ್ರ ಇದೆಲ್ಲ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಇದು ಥರ್ಡ್ ಟ್ರೈಮೆಸ್ಟರ್ ಲಾಸ್ ಆಗಿರುತ್ತೆ. ಸೊ ಅವಾಗ ಏನು, ಥರ್ಡ್ ಟ್ರೈಮೆಸ್ಟರ್ ಅಂದರೆ ಮಗು ಪೂರ್ಣವಾಗಿ ಆಲ್ಮೋಸ್ಟ್ ಬೆಳ್ಕೊಂಡ್ಬಿಟ್ಟಿರುತ್ತೆ ಆಯಿತಾ. ಸೊ ಲಾಸ್ಟಿಗೆ ಅಂದರೆ 9th ಮಂತಲ್ಲೆಲ್ಲ ಮಗು ಉಳ್ಕೊಂಡಿರೋದಿಲ್ಲ. ಆ ಥರ ಏನಾದರೂ ಆಗಿತ್ತು ಅಂತಂತಂದರೆ ಅಗೇನ್ ಇಟ್ಸ್ ಅ ಪ್ರಾಬ್ಲಮ್ ಆಯಿತಾ. ಸೊ ಆ ಟೈಮಲ್ಲಿ ಲಾಸ್ಟ್ ಸ್ಟೇಜಲ್ಲಿ ಮಿಸ್ಕ್ಯಾರೇಜ್ ಅಂತಂದರೆ, ಥರ್ಡ್ ಟ್ರೈಮೆಸ್ಟರ್ ಮಿಸ್ಕ್ಯಾರೇಜ್ ಆಗಿದೆ ಅಂತಂತಂದರೆ ಮಗುವನ್ನು ಆಚೆ ತೆಗಿಯೋದಕ್ಕೆ ಸುಮಾರಷ್ಟು ಕೆಲಸಗಳಾಗಿರುತ್ತೆ. ಅಂದರೆ ನಾರ್ಮಲ್ ಡೆಲಿವರಿ ಕೂಡ ಆಗಿರಬಹುದು, ಅಥವಾ C-ಸೆಕ್ಷನ್ ಕೂಡ ಆಗಿರಬಹುದು, ಅಥವಾ DNC ಕೂಡ ಮಾಡಿ ತೆಗೆದಿರಬಹುದು. ಸೊ
ಬಾಡಿ ಕಂಪ್ಲೀಟಾಗಿ ಪ್ರೆಗ್ನೆನ್ಸಿನ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಆಮೇಲೆ ನಿಮ್ಮ ಬಾಡಿ ಕಂಪ್ಲೀಟಾಗಿ ಮಾಡಿಫೈ ಆಗಿಬಿಟ್ಟಿರುತ್ತೆ, ಆಯಿತಾ, ಆ್ಯಸ್ ಅ ಮದರ್. ಸೊ ಆಮೇಲೆ ಸಿ ಸೆಕ್ಷನ್ ಮಾಡಿ ತೆಗೆದ್ರು ಅಥವಾ DNC ಮಾಡಿ ತೆಗೆದ್ರು ಅಥವಾ ನಾರ್ಮಲ್ ಡೆಲಿವರಿನೇ ಆಯಿತು ಅಂತಂತಂದರೆ ಈ ಎಲ್ಲ ಕೇಸಸಲ್ಲೂ ನಮ್ಮ ದೇಹ ಕಂಪ್ಲೀಟಾಗಿ ಮಾರ್ಪಾಟಾಗಿರುತ್ತೆ. ಸೊ ಅಂಥ ಈ ಥರ ಸಿಚುವೇಷನ್ನಲ್ಲಿ ಮಿಸ್ಕ್ಯಾರೇಜ್ ಆಗಿದೆ ಅಂತಂತಂದರೆ, ಥರ್ಡ್ ಟ್ರೈಮೆಸ್ಟ್ರಲ್ಲಿ ಮಿಸ್ಕ್ಯಾರೇಜ್ ಆಗಿದೆ ಅಂತಂತಂದರೆ ಅಟ್ಲೀಸ್ಟ್ 6 ಮಂತ್ಸ್ ಗ್ಯಾಪ್ ಬೇಕೇ ಬೇಕು. ಸೊ ದಟ್ ನೀವು ರಿಕವರ್ ಆಗೋದಕ್ಕೆ, ಆಯಿತಾ. ಸಿ ಸೆಕ್ಷನ್ ಮಾಡಿ ತೆಗ್ದಿದ್ರಂತೂ ಯು ನೀಡ್ ಲಾಟ್ ಆಫ್ ಟೈಮ್. ಓಕೆ, ನಿಮಗೆ ಮೆಂಟಲಿ ಆ್ಯಂಡ್ ಫಿಸಿಕಲಿ ವಾಪಸ್ ರೆಡಿ ಆಗೋದಕ್ಕೆ, ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ, ಇಲ್ಲ ನಮ್ಮ ಮಗು ಇಲ್ಲ ಅನ್ನೋದನ್ನು, ಆ ಫ್ಯಾಕ್ಟ್ನ ಒಪ್ಕೊಳ್ಳೋದಕ್ಕೇ ತುಂಬ ಟೈಮ್ ಬೇಕು. ಆ್ಯಂಡ್ ನಿಮ್ಮ ಬಾಡಿ ಹೀಲ್ ಆಗೋದಕ್ಕೂ ಟೈಮ್ ಬೇಕು. ನೀವು ಮೆಂಟಲಿ ವೆನ್ ಯು ಆರ್ ನಾಟ್ ಓಕೆ ಅಗೇನ್ ಫಿಸಿಕಲಿ ರಿಕವರ್ ಆಗೋದಕ್ಕೂ ಕೂಡ ಟೈಮ್ ತೊಗೊಳುತ್ತೆ, ಆಯಿತಾ. ಸೊ ಹಾಗಾಗಿ ಥರ್ಡ್ ಟ್ರೈಮೆಸ್ಟ್ರಲ್ಲಿ ಏನಾದರೂ ಮಿಸ್ಕ್ಯಾರೇಜ್ ಆಗಿತ್ತು ಅಂತಂದರೆ ಯು ನೀಡ್ ಲಿಟ್ಲ್ ಬಿಟ್ ಮೋರ್ ಟೈಮ್, ಅಂತಂದರೆ ಅಟ್ಲೀಸ್ಟ್ ಒಂದು 6 ಮಂತ್ಸ್ ಗ್ಯಾಪ್ ಆದರೂ ಬೇಕೇ ಬೇಕು. ವೆನ್ ಇಟ್ ಈಸ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇದ್ದವಾಗಂದ್ರೂ ಮಿನಿಮಮ್ 3 to 6 ಮಂತ್ಸ್ ಗ್ಯಾಪ್ ಕೊಡಬೇಕು. ಯಾಕಂತಂತಂದರೆ ವಿತಿನ್ ದಟ್ ಸ್ಪ್ಯಾನ್ ನೀವು ಟ್ರೈ ಮಾಡಿ ಕನ್ಸೀವ್ ಆದರೆ ಮತ್ತೆ ಎಕ್ಟೋಪಿಕ್ ಆಗುವಂತಹ ಚಾನ್ಸಸ್ ಇರುತ್ತೆ ಅಂತ ಒಂದು ಹೇಳ್ತಾರೆ. ಆ್ಯಂಡ್ ಇನ್ನೊಂದೇನು ಅಂತಂತಂದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆದವಾಗ ಟ್ಯೂಬ್ಸ್ನ ಸೇವ್ ಮಾಡೋದಕ್ಕೆ ಅಂತ ಮೆಥೋಟ್ರೆಕ್ಸೆಟ್ ಅಂತಂತ ಹೇಳಿ ಮೆಡಿಸಿನ್ ಕೊಡ್ತಾರೆ. ಓಕೆ, ಸೊ ಆ ಮೆಡಿಸಿನ್ನು ಅಟ್ಲೀಸ್ಟ್ 6 ಮಂತ್ಸ್ವರೆಗೂ ಎಫೆಕ್ಟ್ ಇರುತ್ತೆ ನಮ್ಮ ದೇಹದಲ್ಲಿ. ಸೊ ಯಾವಾಗ ಈ ಮೆಡಿಸಿನ್ ಎಫೆಕ್ಟ್ ನಮ್ಮ ದೇಹದಲ್ಲಿ ಇರುತ್ತೆ ಆವಾಗ ಮಗು ಸರ್ವೈವ್ ಆಗಲ್ಲ, ಓಕೆ, ಈ ಮೆಡಿಸಿನಿಂದ. ಸೊ ಕನ್ಸೀವ್ ಆದರೆ ಮತ್ತೆ ಅಬೌಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿ ನಿಮಗೆ ಮಿಸ್ಕ್ಯಾರೇಜ್ ಆಗಿದೆ ಅಥವಾ ನಿಮಗೆ ಮೆಥೋಟ್ರೆಕ್ಸೆಟ್ ಮೆಡಿಸಿನ್ ಕೊಟ್ಟಿದ್ದಾರೆ ಅಂತಂತಂದರೆ ಬೈ ಡಿಫಾಲ್ಟ್ ಅಟ್ಲೀಸ್ಟ್ 3 to 6 ಮಂತ್ಸು ನೀವು ಗ್ಯಾಪ್ ತೊಗೊಂಡೆ ಆಮೇಲೆ ಟ್ರೈ ಮಾಡಬೇಕು. ಸೊ ಬೇಸಿಕಲಿ ಏನು ಅಂತಂತಂದರೆ ಅಟ್ಲೀಸ್ಟ್ ಒಂದು ಮಿಸ್ಕ್ಯಾರೇಜ್ ಆದಮೇಲೆ, ಅಂದರೆ ಇದು ಅರ್ಲಿ ಮಿಸ್ಕ್ಯಾರೇಜ್ ಆಗಿರ್ಬೋದು, ಸೆಕೆಂಡ್ ಟ್ರೈಮೆಸ್ಟ್ರ್ ಮಿಸ್ಕ್ಯಾರೇಜ್ ಆಗಿರ್ಬೋದು, ಥರ್ಡ್ ಟ್ರೈಮೆಸ್ಟ್ರ್ ಮಿಸ್ಕ್ಯಾರೇಜ್ ಆಗಿರ್ಬೋದು, ಅಥವಾ ರಿಕರೆಂಟ್ ಮಿಸ್ಕ್ಯಾರೇಜ್ ಆಗಿರ್ಬೋದು, ಅಥವಾ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಿಂದ ಮಿಸ್ಕ್ಯಾರೇಜ್ ಆಗಿರ್ಬೋದು, ಡಿಫ್ರೆಂಟ್ ವೆರೈಟಿ ಏನೆಲ್ಲ ಮಿಸ್ಕ್ಯಾರೇಜಸ್ ಇದೆ, ಯಾವುದೇ ಮಿಸ್ಕ್ಯಾರೇಜ್ ಆದ ಮೇಲೆ ಅಟ್ಲೀಸ್ಟ್ 1 ಸೈಕಲ್ ಆರ್ 2 ಸೈಕಲ್ಸ್ ನಿಮಗೆ ನಾರ್ಮಲ್ ಪೀರಿಯಡ್ ಬಂತು ಅಂತಂತಂದರೆ ದೆನ್ ಇಟ್ ಮೀನ್ಸ್ ದ್ಯಾಟ್ ಯುವರ್ ಬಾಡಿ ಈಸ್ ರೆಡಿ ಟು ಪ್ರೊಸೀಡ್ ಅಂತ. ಓಕೆ, ಮತ್ತೆ ಕನ್ಸೀವ್ ಆಗೋದಕ್ಕೆ ನಿಮ್ಮ ಬಾಡಿ ಫಿಸಿಕಲಿ, ಹಾರ್ಮೋನಲಿ ಆ್ಯಂಡ್ ಎಮೋಷ್ನಲಿ ರೆಡಿ ಇದೆ ಅಂತ ಅರ್ಥ. ಓಕೆ, ಹಾರ್ಮೋನ್ಸ್ ಎಲ್ಲ ಪ್ರಾಪರ್ ಆಗಿದೆ, ಸೊ ಓನ್ಲಿ ನಿಮಗೆ ಪೀರಿಯಡ್ಸ್ ಬರ್ತಾ ಇದೆ ಅಂತ. ಆ್ಯಂಡ್ ಒಳಗಡೆ ಆರ್ಗನ್ಸೂ ಹೆಲ್ದಿಯಾಗಿದೆ ಅಂತ. ಆ್ಯಂಡ್ ಬೈ ದಟ್ ಟೈಮ್ ನೀವು ಕೂಡ ಎಮೋಷ್ನಲಿ ಚೆನ್ನಾಗಿರ್ತೀರ. ಓಕೆ, ಸೊ ಯಾವಾಗ ಅಟ್ಲೀಸ್ಟ್ 1 ಪೀರಿಯಡು ಅಥವಾ 2 ಪೀರಿಯಡು ಆದ ಮೇಲೆ ನೀವು ಟ್ರೈ ಮಾಡೋದು ಉತ್ತಮ. ಓಕೆ, ಯಾವಾಗ ತುಂಬ ಅರ್ಲಿ ಮಿಸ್ಕ್ಯಾರೇಜ್ ಎಲ್ಲ ಆಗಿರುತ್ತೆ ಆ ಟೈಮಲ್ಲಿ ಬೇಗನೆ ನಿಮಗೆ ಪೀರಿಯಡ್ ಸೈಕಲ್ ಮತ್ತೆ ಸೆಟ್ ಆಗ್ತಾ ಹೋಗುತ್ತೆ. ಓಕೆ, ಬಟ್ ವೆನ್ ಇಟ್ ಇಸ್ ಅ ಥರ್ಡ್ ಟ್ರೈಮೆಸ್ಟ್ರಲ್ ಲಾಸ್ ನಿಮಗೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕು. ಯು ನೀಡ್ ಲಾಂಗ್ ಟೈಮ್ ಟು ಗೆಟ್ ಬ್ಯಾಕ್ ಟು ಯುವರ್ ಸೈಕಲ್, ಪೀರಿಯಡ್ ಸೈಕಲ್ ವಾಪಸ್ ನಿಮಗೆ ರೆಗ್ಯುಲರ್ ಆಗಿ ನಿಮಗೆ ಪೀರಿಯಡ್ಸ್ ಬರೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಓನ್ಲಿ 3 to 6 ಮಂತ್ಸ್ ವೆನ್ ಇಟ್ ಇಸ್ ಅ ಥರ್ಡ್ ಟ್ರೈಮೆಸ್ಟ್ರ್ ಮಿಸ್ಕ್ಯಾರೇಜ್ ಅಂತ ಹೇಳೋದು. ಓಕೆ, ನಮ್ಮಂಥವ್ರಿಗೆ ನಮಗೆ ಪೀರಿಯಡ್ಸೇ ಬರಲ್ಲ ಅಂತಂತಂದಮೇಲೆ ನೀನು 1 ಸೈಕಲ್ಲು 2 ಸೈಕಲ್ಲು ಅಂತ ಯೋಚನೆ ಮಾಡ್ಕೊಂಡು ವೇಟ್ ಮಾಡ್ಕೊಂಡು ಕೂತ್ಕೊಂಡ್ರೆ 1 ವರ್ಷ ಆದರೂ ನಮಗೆ ಪೀರಿಯಡ್ಸ್ ಬರಲ್ಲ. ನಾವೇನು ಮಾಡಬೇಕು ಅಂತಂತ ಕೇಳಿದ್ರೆ ನಮ್ಮ ಓವ್ಯುಲೇಷನ್ ಸಿಮ್ಟಮ್ಸ್ನ ನೋಡಿಕೊಂಡು ಅಬ್ಸರ್ವ್ ಮಾಡಿಕೊಂಡು ನೀವು ಟ್ರೈ ಮಾಡಬೇಕು. ಓಕೆ, ಸೊ ಅದರ್ ದೆನ್ ದಟ್ ನಮ್ಗೆ ಏನೂ ಇಲ್ಲ, ಕಿಟ್ ತೊಗೊಂಬನ್ನಿ, ಅಟ್ಲೀಸ್ಟ್ ನಿಮಗೆ ಸಿಮ್ಟಮ್ಸ್ ಗೊತ್ತಾಗಲ್ಲ ಅಂತಂತಂದರೆ ಓವ್ಯುಲೇಷನ್ ಕಿಟ್ ತೊಗೊಂಬನ್ನಿ, ನಿಮ್ಮ ಬಾಡಿ ಹೇಗೆ ರಿಯಾಕ್ಟ್ ಆಗ್ತಾ ಇದೆ. ಒನ್ಸ್ ಯು ಆರ್ ಎಮೋಷ್ನಲಿ ರೆಡಿ, ಇಲ್ಲ ನಾನು ಇನ್ನೊಂದ್ಸತಿ ಟ್ರೈ ಮಾಡ್ತೀನಿ ನನಗೆ ಬೇಕು ಅನ್ನೋದಾದರೆ ನೀವು ಯಾವಾಗ ಎಮೋಷ್ನಲಿ ರೆಡಿ ಇರ್ತೀರಾ ಆವಾಗ ನಿಮ್ಮ ಓವ್ಯುಲೇಷನ್ ಸಿಮ್ಟಮ್ಸ್ನ ನೋಟ್ ಮಾಡಿಕೊಂಡು ಇರಬಹುದು ಅನ್ನೋ ಗೆಸ್ಸಿಂಗ್ ಬಿಟ್ಟರೆ ಏನೂ ಇಲ್ಲ. ಅದರ್ವೈಸ್ ನೀವು ಓವ್ಯುಲೇಷನ್ ಇಂಡಕ್ಷನ್ನು ಅಥವಾ IUI ಇಲ್ಲ ಫಾಲಿಕ್ಯುಲರ್ ಸ್ಟಡಿನೋ ಮಾಡಿಸ್ಕೋಬೇಕು. ಇಲ್ಲ ನೀವು ನ್ಯಾಚುರಲ್ ಆಗಿ ನೀವು ಮನೆಯಲ್ಲೇ ಮಾಡೋದಾದರೆ ದಿಸ್ ಇಸ್ ವಾಟ್ ಯು ಶುಡ್ ಡು. ಓವ್ಯುಲೇಷನ್ ಸಿಮ್ಟಮ್ಸ್ನೆಲ್ಲ ನೋಡಿಕೊಂಡು ಯು ಶುಡ್ ಟ್ರೈ. ಹಾಗಂತ ಏನು 1 ಪೀರಿಯಡೂ ಬಂದಿಲ್ಲ, 2ನೇ ಪೀರಿಯಡ್ 1 ಪೀರಿಯಡೂ ಬಂದಿಲ್ಲ, ಬಿಫೋರ್ ದ್ಯಾಟೇ ನೀವು ಕನ್ಸೀವ್ ಆಗಿಬಿಟ್ಟಿದ್ದೀರಾ ಅಂತಂತಂದರೆ ಇದರಿಂದ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ. ಓಕೆ, ನಾನು ಹೇಳಿದ್ದು 1 ಪೀರಿಯಡು ಅಥವಾ 2 ಪೀರಿಯಡ್ ಬಂದಿದೆ ಅಂತಂತಂದರೆ ಕರೆಕ್ಟಾಗಿ ರೆಗ್ಯುಲರ್ ಆಗಿ ಬಂದಿದೆ ಅಂತಂತಂದರೆ ಇಟ್ ಶೋಸ್ ನೀವು ಹಾರ್ಮೋನಲ್ಲಿ ಎಲ್ಲ ಕರೆಕ್ಟಾಗಿದೆ, ದೆನ್ ಯು ಕ್ಯಾನ್ ಟ್ರೈ ಅಂತ ನಿಮಗೆ ನಿಮ್ಮ ದೇಹ ಕೊಡ್ತಾ ಇರೋ ಒಂದು ಸುಳಿವೋದು ಅಷ್ಟೇ. ಓಕೆ, ಅದಕ್ಕಿಂತ ಮುಂಚೆನೇ ನೀವು ಕನ್ಸೀವ್ ಆಗಿದ್ದೀರಾ ಅಂತಂತಂದರೆ ಗ್ರೇಟ್. ಓಕೆ, ಅದರಿಂದ ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ ಮಗುಗೆ. ಬಟ್ ಏನು ಅಂತಂತಂದರೆ 6 ಮಂತ್ಸ್ ಗ್ಯಾಪ್ ತೊಗೊಂಡ್ರೆ ಆವಾಗ
ಚಾನ್ಸಸ್ ವಿಲ್ ಬಿ ಮೋರ್ ಅಂತ, ಆಯಿತಾ. ಸಕ್ಸಸ್ಫುಲ್ ಪ್ರೆಗ್ನೆನ್ಸಿಯ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ ಅಂತ ಅಷ್ಟೇ. ಸೊ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಆಫ್ಟರ್ ಮಿಸ್ಕ್ಯಾರೇಜ್ ಅಂತಂತಂದರೆ ಯಾವೆಲ್ಲ ಮಿಸ್ಕ್ಯಾರೇಜ್ ಆದಮೇಲೆ ಯಾರ್ಯಾರೆಲ್ಲ ಹೇಗೆಲ್ಲ ಟ್ರೈ ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ, ಆ್ಯಂಡ್ ಯಾವೆಲ್ಲ ಟೆಸ್ಟ್ ಮಾಡಿಸ್ಬೇಕು ಅನ್ನೋದನ್ನು ಹೇಳಿದ್ದೀನಿ. ಆ್ಯಂಡ್ ಈ ವಿಡಿಯೋದ ಬಗ್ಗೆ, ಈ ಟಾಪಿಕ್ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಧನ್ಯವಾದ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.